ಈ ಬೇಸಿಗೆಗಾಲದಲ್ಲಿ ಅಪರೂಪಕ್ ಮಳೆ ಪ್ರತಿ ಗುರುವಾರನು ಕೂಡ ಇದ್ರದ್ದು ಹಿಡಿ ಮಾಡ್ತೀವಿ ನಮ್ ಕಡೆ. ಇಲ್ಲಿ ಒಬ್ರು ಮನೆಯಲ್ಲಿ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುರುವಾರದ ವ್ಲಾಗ್ ಇದು. ಬೆಳಿಗ್ಗೆನೆ ಫುಲ್ ಮೋಡ ಆಗಿತ್ತು. ಸಣ್ಣದಾಗಿ ಮಳೆ ಕೂಡ ಬರ್ತಾ ಇತ್ತು. ನಂತರ ತುಂಬಾ ಜೋರಾಗಿ ಮಳೆ ಕೂಡ ಬಂತು. ಸಾಮಾನ್ಯವಾಗಿ ಇತ್ತೀಚೆಗೆ ಎಲ್ಲಾ ಕಡೆ ಮಳೆ ಬರ್ತಾ ಇದೆ. ನಮ್ ಕಡೆ ಇವತ್ತೇನೆ ತುಂಬಾ ಜೋರಾಗಿ ಮಳೆ ಬಿದ್ದಿದ್ದು. ಮೊನ್ನೆ ಎಲ್ಲ ಸ್ವಲ್ಪ ಬಿದ್ದಿತ್ತಷ್ಟೇನೆ. ಸ್ನಾನೆಲ್ಲ ಮುಗಿಸ್ಕೊಂಡು ನಾನು ಕುಡಿಯೋ ನೀರ್ ತರೋದಕ್ ಹೋಗಿದ್ದೆ ಬಾವಿಗೆ. ಛತ್ರಿ ಬೇರೆ ಇರ್ಲಿಲ್ಲ ನನ್ನ ಹತ್ರ. ಪಾಪು ಛತ್ರಿ ತಗೊಂಡ್ ಹೋಗ್ತಾ ಇದ್ದೀನಿ. ಈ ಬೇಸಿಗೆಗಾಲದಲ್ಲಿ ಅಪರೂಪಕ್ ಮಳೆ ಬರ್ತದಲ್ವಾ, ಆವಾಗ ಈ ಮಣ್ಣಿನ ಸ್ಮೆಲ್ ಮಾತ್ರ ನನ್ಗ್ ತುಂಬಾ ಇಷ್ಟ ಆಗ್ತದೆ. ಇವತ್ತು ತುಂಬಾ ಜೋರ್ ಮಳೆ ಬಂದಿತ್ತು. ಎಲ್ಲಾ ಕಡೆ ನೀರ್ ನಿಂತಿತ್ತು. ನಿಮ್ಗೆ ನೋಡಿದ್ರೇನೆ ಗೊತ್ತಾಗ್ಬಹುದು. ಇವಾಗೆಲ್ಲ ಬೆಳೆ ಬೆಳ್ದಿರ್ತಾರಲ್ವಾ, ಅವ್ರಿಗೆಲ್ಲ ತುಂಬಾ ತೊಂದ್ರೆ ಆಗ್ತದೆ. ಹಾಗೇನೆ ರೇಟ್ ಕೂಡ ಜಾಸ್ತಿ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಲಾಸ್ ಆಗ್ತದಲ್ವಾ, ಹಾಗಾಗಿ ಇವಾಗ ಗದ್ದೆ ಎಲ್ಲ ಬೆಳ್ದವ್ರು ಗದ್ದೆ ಕೊಯ್ಲೋ ಟೈಮ್ ಆಗಿರ್ತದೆ. ಗದ್ದೆ ಎಲ್ಲ ಕೊಯ್ದು ಹಾಕಿದ್ದೆಲ್ಲ ಹಾಳಾಗ್ತದೆ. ಈ ಬೇಸಿಗೆನಲ್ಲೂ ಗದ್ದೆ ಮಾಡ್ತಾರೆ. ನಮ್ ಕಡೆ ಎಲ್ಲ ಸಾಮಾನ್ಯವಾಗಿ ಗದ್ದೆ ಬೆಳಿತಾರೆ ಈ ಕಡೆ ಎಲ್ಲಾನು. ನಾನು ಒಂದೇ ಬಿನ್ಗೆ ನೀರ್ ತಂದ್ಕೊಂಡೆ. ನಂತರ ಮಳೆ ಸ್ಟಾಪ್ ಆಗಿದ್ ನಂತರ ಇನ್ನ ಒಂದ್ ಬಿನ್ಗೆ ನೀರ್ ತರೋಣ ಅಂತ ಹೇಳ್ಬಿಟ್ಟು. ಸಾಮಾನ್ಯವಾಗಿ ಬೆಳಿಗ್ಗೆ ಒಂದ್ ಬಿನ್ಗೆ ನೀರ್ ತಂದ್ಕೊಳ್ತೀನಿ ನಾನು. ತಿಂಡಿ ಎಲ್ಲ ತಿಂದಿದ್ ನಂತರ ಇನ್ನ ಒಂದ್ ಬಿನ್ಗೆ ನೀರ್ ತಂದ್ಕೊಳ್ತೀನಿ. ನನ್ಗೆ ಹಶ್ವೆ ಆಗ್ತಾ ಇರ್ತದೆ, ಹಾಗಾಗಿ. ಇನ್ನ ದೇವ್ರ ಪೂಜೆಗೆ ನಾನು ತುಳಸಿ ತೆಗ್ದಿರ್ಲಿಲ್ಲ, ಹಾಗಾಗಿ ತುಳಸಿ ತರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಕೆಳ್ಗಡೆ. ನಾನೇ ಇಲ್ಲಿ ಒಂದು ಪಾಟ್ ಅಲ್ಲಿ ತುಳಸಿ ಗಿಡನ ಹಾಕಿಟ್ಟಿದ್ದೆ. ಒಂದ್ 2-3 ಗಿಡ ಹಾಕಿದ್ದೆ. ತುಂಬಾ ಚೆನ್ನಾಗಿ ಬೆಳ್ದಿದೆ ಕೂಡ ಗಿಡ. ದೊಡ್ಡದಾಗಿದೆ. ಪ್ರತಿ ಗುರುವಾರನು ಕೂಡ ಇದ್ರದ್ದೇ ಈ ಪಾಟ್ ಅಲ್ಲಿ ಹಾಕಿದಂತಹ ತುಳಸಿ ಗಿಡದ್ದೇ ತುಳಸಿ ದಳ ತಗೊಂಡ್ ಬರ್ತೀನಿ ನಾನು. ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ಇವತ್ತು ಗುರುವಾರ ಆದದ್ರಿಂದ ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಬೇಕು. ಪ್ರತಿದಿನನೂ ಕೂಡ ದೇವ್ರ ಪಾತ್ರೆ ಎಲ್ಲ ತೊಳ್ದು, ಅಂದ್ರೆ ದೇವ್ರ ದೀಪ ತೊಳ್ದು ದೀಪ ಹಚ್ತೀನಿ. ಗುರುವಾರ ಮಾತ್ರ ಸ್ವಲ್ಪ ಅಂದ್ರೆ ಫುಲ್ ದೇವ್ರ ಮನೆ ಎಲ್ಲ ಗೋಡೆ ಎಲ್ಲ ಒರ್ಸ್ಕೊಳ್ತೀನಿ. ಮೊದ್ಲಿಗೆ ಹೂವ ಕಟ್ ಮಾಡೋಣ ಅಂತ ಬಂದ್ ಕೂತಿದೀನಿ. ನಮ್ ಕಡೆ ಅಂತೂನು ವಿಪರೀತ ಶೆಕೆ ಆಗಿತ್ತಲ್ವಾ, ಮಳೆ ಬಂದು ಸ್ವಲ್ಪ ವಾತಾವರಣ ಎಲ್ಲ ತಣ್ಣಗ್ ಮಾಡಿದೆ. ನಮ್ ಕಡೆ ಅಂತಲ್ಲ, ಎಲ್ಲಾ ಕಡೆನೂ ಇವಾಗ ಮಳೆ ಬರ್ತಾ ಇದೆ. ನಾನು ದೇವ್ರ ಮನೆಗ್ ಹೋಗಿದ್ದೇನೆ. ಕುಂಕುಮ ಎಲ್ಲ ಹಚ್ಕೊಳ್ತಾ ಇದೀನಿ. ಅಂದ್ರೆ ದೇವ್ರಿಗೆಲ್ಲ ದೇವಸ್ಥಾನಕ್ ಹೋದಾಗೆಲ್ಲ ನಾವು ಕುಂಕುಮಾರ್ಚನೆ ಮಾಡ್ಸಿರ್ತೀವಿ ಅಲ್ವಾ, ಆ ಕುಂಕುಮನ ಇಟ್ಕೊಂಡಿರ್ತೀನಿ ನಾನು ಹಣೆಗೆ ಇಟ್ಕೊಳ್ಳೋದಕ್ಕೆ ಅಂತ. ಹಾಗೆ ದೇವ್ರದು ತೀರ್ಥ ಕೂಡ ಆಯ್ತು. ಕುಕ್ಕೆ ಸುಬ್ರಹ್ಮಣ್ಯದು ತೀರ್ಥ ಎಲ್ಲ ಕುಡ್ದೆ. ಇವಾಗ ಹೂವೆಲ್ಲ ತೆಗ್ದ್ಬಿಟ್ಟು ಮೊದ್ಲಿಗೆ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡ್ ಬರ್ತೀನಿ. ದೇವ್ರ ಮನೆ ಪೇಂಟಿಂಗ್ ಎಲ್ಲ ಸ್ವಲ್ಪ ಕಪ್ಪಗಾಗಿದೆ. ಸ್ವಲ್ಪ ಬೇರೆ ಕಲರ್ ಪೇಂಟಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನೋಡ್ಬೇಕು ಯಾವಾಗ ಕಾಲಕೋಡಿ ಬರ್ತದೆ ಅಂತ. ಇಷ್ಟೇನೆ ಸಿಂಪಲ್ ಆಗಿ ದೇವ್ರ ಪೂಜೆಗೆ ರೆಡಿ ಮಾಡಿದೀನಿ. ನಮ್ಮನೆಯವ್ರು ಬಂದು ಆರತಿ ಮಾಡ್ತಾರೆ. ನಾನ್ ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಊದ್ಬತ್ತಿ ಎಲ್ಲ ಹಚ್ಚಿದೀನಿ. ಬೆಳಿಗ್ಗೆ ಎಂತ ಆಟ ಅದು? ಸಣ್ಣ ಮಕ್ಕಳದು ಸರಿ. ಚಿಕ್ಕಮ್ಮ ತಿಂಡಿ ಮಾಡೋಕ್ ಹೋಯ್ತಾ? ಪಾಪು ಬಂದು ಆಟ ಆಡ್ತಾ ಇದ್ದ. ಅವನಿಗೆ ಇವಾಗ ಸ್ಕೂಲ್ ರಜಾ ಅಲ್ವಾ. ಬೆಳಿಗ್ಗೆನೆ ಒಂದ್ ರೌಂಡ್ ಬರ್ತಾನೆ. ಅವ್ನ್ ತಿಂಡಿ ಎಲ್ಲ ತಿನ್ಕೊಂಡ್ ಬರ್ತಾನೆ. ನಾನು ಉಪ್ಪಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದ್ಲಿಗೆ ರವಾ ಎಲ್ಲ ಹುರ್ಕೊಳ್ತಾ ಇದ್ದೆ. ಹಾಗೆ ಪಕ್ಕದಲ್ಲಿ ಹಾಲ್ ಕೂಡ ಕಾಯಿಸ್ಬಿಟ್ಟು ಇಟ್ಕೊಂಡಿದೀನಿ. ಒಂದ್ ಕಡೆ ಟೀ ಮಾಡೋದಕ್ಕೆ ಇಟ್ಟಿದೀನಿ. ಇನ್ನ ಒಂದ್ ಕಡೆ ಉಪ್ಪಿಟ್ಟಿಗೆ ಒಗ್ಗರಣೆ ಎಲ್ಲ ಹಾಕಿದ್ದೆ. ಕೊನೆಯಲ್ಲಿ ರವಾ ಹಾಕ್ಬಿಟ್ಟು ಮುಚ್ಬಿಟ್ಟು ಇಟ್ಟಿದೀನಿ. ಸ್ವಲ್ಪ ರವಾ ಅರಳ್ಕೊಳ್ಳಿ ಅಂತ ಅಷ್ಟೇನೆ. ತಿಂಡಿ ಕೂಡ ತಿಂದಿದ್ದಾಯ್ತು. ನನ್ ಮಗ ಬಂದು ಆಟ ಆಡ್ತಾ ಇದ್ದ. ಈ ಡೋರಿಗೆ ದಾರ ಎಲ್ಲ ಕಟ್ಕೊಂಡು ಆಟ ಆಡ್ತಾ ಇದ್ದಾನೆ. ಏನಾದ್ರೂ ಕೆಲ್ಸ ಮಾಡ್ತಾ ಇರ್ತಾನೆ ಅವನು. ಅಂದ್ರೆ
ಈ ತರ ಎಲ್ಲ ಆಟ ಎಲ್ಲ ಆಡ್ತಾ ಇರ್ತಾನೆ. ಕುಂತಲ್ಲಿ ಕುಂತ್ಕೊಂಡಿರೋದಿಲ್ಲ. ಅವನಷ್ಟಕ್ಕೆ ಅವ್ನು ಆಟ ಆಡ್ತಾ ಇರ್ತಾನೆ. ಯಾರಿಗೂ ಕೂಡ ಏನ್ ತೊಂದ್ರೆ ಕೊಡೋದಿಲ್ಲ. ಇವತ್ತು ವಾತಾವರಣ ಫುಲ್ ಮೋಡದ ವಾತಾವರಣನೇ ಆಗಿತ್ತು. ಫುಲ್ ಮೋಡ ಕಟ್ಬಿಟ್ಟಿತ್ತು. ಹಾಗೆ ಮಳೆ ಕೂಡ ಬಂತು ಇನ್ನೊಮ್ಮೆ 10:30 ಸುಮಾರು 10:30 11 ಗಂಟೆ ಸುಮಾರು. ನಾನು ಬಟ್ಟೆ ವಾಶ್ ಮಾಡೋದಕ್ಕೆ ಅಂತ ಕೆಳಗಡೆ ಹೋಗಿದ್ದೆ. ಬಟ್ಟೆ ಎಲ್ಲ ವಾಶ್ ಮಾಡಿ ನಂತರ ಅಂಗಳದಲ್ಲಿ ನಾವು ಬಳ್ಳಿ ಕಟ್ಟಿದೀವಿ. ಅಲ್ಲಿ ಶೀಟ್ ಹಾಕಿದ್ದಾರೆ ಅಂಗಳಕ್ಕೆ. ಅಲ್ಲಿ ತಂದು ಒಣಗಿಸ್ದೆ ನಾನು. ಆಯಿ ಮತ್ತೆ ಅಕ್ಕ ಎಲ್ಲ ಹೊರಗಡೆನೆ ಹಾಕಿದ್ರು ಬಟ್ಟೆನ. ನಂತರ ಅವರು ಕೂಡ ತೆಗ್ದ್ರು. ಇನ್ನೇನ್ ಮಳೆ ಬರ್ತದೆ ಮತ್ತೆ ಅಂತ ಹೇಳ್ಬಿಟ್ಟು ನಾನು ನೀರ್ ತರೋದಕ್ ಹೋಗಿದ್ದೀನಿ. ಪಾಪು ರಾಘವೇಂದ್ರನ್ ಕಾಲ್ ಹತ್ಕೊಂಡು ಕುತ್ಕೊಂಡಿದ್ದಾನೆ. ರಾಘವೇಂದ್ರನ್ ಹತ್ರ ಹೋಗ್ಬಿಟ್ಟು ಮಾತಾಡ್ತಾ ಕುಂತಿರ್ತಾನೆ ತುಂಬಾ ಹೊತ್ತು. ಅವನಿಗೆ ಇತ್ತೀಚೆಗೆ ರಾಘವೇಂದ್ರನ್ ಮನೆಗ್ ಹೋಗಿ ಹೋಗಿ ಅಭ್ಯಾಸ ಆಗಿದೆ. ಮಾತಾಡ್ತಾ ಕುತ್ಕೊಳ್ತಾನೆ. ಬೇಗನೆ ಅಡ್ಗೆ ಕೆಲ್ಸ ಎಲ್ಲ ಮುಗಿಸಿ ನಾನು ಕೆಳಗಡೆ ಬಂದ್ ಕೂತಿದೀನಿ. ಹಿಡಿ ಮಾಡ್ಕೊಳ್ಬೇಕು ಅಂತ ಈ ಅಂಗಳ ಎಲ್ಲ ಗುಡ್ಸೋದಕ್ಕೆ. ತೆಂಗಿನ ಹಿಡಿ ಮಾಡ್ತೀವಿ ನಮ್ ಕಡೆ. ಇಲ್ಲಿ ಒಬ್ರ ಮನೆಯಲ್ಲಿ ತೆಂಗಿನ ಮರ ತೆಗ್ದಿದ್ರು. ಅವ್ರು ಜಾಗ ಕ್ಲೀನ್ ಮಾಡಿದ್ರು. ಅಂದ್ರೆ ಮನೆ ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು. ಶಾರದತ್ತೆ ಅಲ್ಲಿಂದ ತಂದ್ ಕೊಟ್ಟಿದ್ರು ನಮ್ಗೆ. ಸುಮಾರು 2 ಹಿಡಿ ಆಗುವಷ್ಟು ತಂದ್ ಕೊಟ್ಟಿದ್ರು. ನಾನ್ ಮೊದ್ಲಿಗೆ ಒಂದ್ ಕಟ್ ತಗೊಂಡು ಕುತ್ಕೊಂಡಿದ್ದೆ ಹಿಡಿ ಮಾಡ್ತಾ. ಅಕ್ಕನ್ ಜೊತೆ ಮಾತಾಡ್ತಾ ಇದ್ದೆ ಕೂಡ. ನಂತರ ಅಕ್ಕ ಕೂಡ ಬಂದು ಕುಂತ್ಕೊಂಡ್ರು. ಒಂದಿನ ಒಂದ್ ಹಿಡಿ ಮಾಡಿದ್ವಿ. ಮತ್ತೆ ಮಾರನೇ ದಿನ ಇನ್ನ ಒಂದ್ ಹಿಡಿ ಮಾಡಿದ್ವಿ. ಈ ತರ ತೆಗಿಬೇಕಲ್ವಾ, ಸ್ವಲ್ಪ ಸಮಯ ಬೇಕಾಗ್ತದೆ. ಚಾಕು ಸಹಾಯದಿಂದ ತೆಗಿತಾ ಇದೀನಿ. ಪಾಪು ಅಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ದ. ಇವತ್ತು ಮತ್ತೆ ಜಾಸ್ತಿ ಏನು ಕೂಡ ನಾನ್ ವಿಡಿಯೋ ರೆಕಾರ್ಡ್ ಮಾಡಿರ್ಲಿಲ್ಲ. ಇದು ಸಂಜೆ ಕ್ಲಿಪ್ಪಿಂಗು. ರಾಘವೇಂದ್ರ ಮೊಬೈಲ್ ಅಲ್ಲಿ ಬೆಕ್ಕು ಕೂಗೋ ಸೌಂಡ್ ಅನ್ನ ಹಾಕಿದ್ದ. ಬೆಕ್ಕ್ ಏನ್ ಅನ್ಕೊಂಡಿದೆ ಅಂತಂದ್ರೆ ಇನ್ನ ಒಂದ್ ಬೆಕ್ಕು ಕೂಗ್ತಾ ಇದೆ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಇದೇ ಬೆಕ್ಕು ಶಾರದತ್ತೆ ಮನೆಯಲ್ಲಿ ಕೂಗ್ತಾ ಇತ್ತು. ರೆಕಾರ್ಡಿಂಗ್ ಮಾಡ್ಕೊಂಡ್ ಬಂದ್ಬಿಟ್ಟು ಪ್ಲೇ ಮಾಡಿದ್ದ ರಾಘವೇಂದ್ರ. ತುಂಬಾ ತಮಾಷೆ ಆಗಿತ್ತು. ಹಾಗೆ ಒಂದ್ ಕ್ಲಿಪ್ಪಿಂಗ್ ಅನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು. ಸ್ವಲ್ಪ ನನ್ಗೆ ಮನೆಗೆ ಗ್ರಾಸರೀಸ್ ಬೇಕಿತ್ತು. ಹೆಸರು ಕಾಳು, ಬೆಲ್ಲದಚ್ಚು, ರಾಗಿ ಎಲ್ಲ ಖಾಲಿ ಆಗಿತ್ತು. ಹಾಗೆ ಬಟ್ಟೆ ಸೋಪ್ ಎಲ್ಲ ಬೇಕಾಗಿತ್ತು. ಒಂದು ಚಿಕ್ಕ ಲೀಸ್ಟ್ ಮಾಡಿ ಕೊಟ್ಟಿದ್ದೆ. ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದ್ದೆ ನಮ್ಮ ಮನೆಯವರಿಗೆ. ನನ್ಗೆ ಸಾಮಗ್ರಿ ಎಲ್ಲ ತಂದು ಕೊಟ್ರು. ಲೆಕ್ಕ ಹಾಕ್ತಾ ಇದ್ದಾರೆ. ಅಂದ್ರೆ ನಾನ್ ಲೀಸ್ಟ್ ಮಾಡಿ ಕೊಟ್ಟಿರ್ಲಿಲ್ಲ. ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ದೆ ಅಲ್ವಾ, ಎಷ್ಟ್ ಐಟಮ್ ಇದೆ ಅಂತ ಲೆಕ್ಕ ಹಾಕ್ತಾ ಇದ್ರು ಬಂದ್ಕೊಂಡು. ಹಾಗೆ ನಾನು ಕೂಡ ಏನೆಲ್ಲ ಅಂದ್ರೆ ಮೆಸೇಜ್ ಹಾಕಿದ್ದೆ ಇವರಿಗೆ ಅಂತ ನೋಡ್ತಾ ಇದ್ದೆ. ಸ್ವಲ್ಪನೇ ಆಗಿತ್ತು. ಒಂದು ವಾರ ಆಗುವಷ್ಟು ಅಷ್ಟೇನೆ. ಏನೇನ್ ಖಾಲಿ ಆಗ್ತಾ ಬಂದಿತ್ತು ಅಷ್ಟನ್ ಮಾತ್ರ ತರಿಸಿದ್ದೆ ನಾನು. ಹಾಗೆ ನಾನು ಸಂಜೆ ಸ್ವಲ್ಪ ರಾಗಿನ ಹುರಿದಿಟ್ಕೊಳ್ಳೋಣ ಅಂತ ಬಂದೆ ಕಿಚನ್ಗೆ. ಅರ್ಧ ಕೆಜಿ ಅಷ್ಟು ರಾಗಿನ ಹುರಿತಾ ಇದ್ದೀನಿ. ಈ ಅರ್ಧ ಕೆಜಿ ಅಷ್ಟು ರಾಗಿ ಹುರಿದ್ರೆ 8 ದಿನ, ಇಲ್ಲ ಅಂತಂದ್ರೆ 10 ದಿನ ಅಷ್ಟೇನೆ ಬರುವಂತದ್ದು. 8 ದಿನ ಬರ್ತದೆ, 10 ದಿನ ಎಲ್ಲ ಬರೋದಿಲ್ಲ. ರಾಗಿನ ಹುರಿದಿಟ್ಕೊಂಡ್ರೆ ಅಂದ್ರೆ ನಾನ್ ಪ್ರತಿದಿನ ರಾಗಿ ನೀರ್ ಮಾಡ್ತೀನಿ ಅಲ್ವಾ. ಕೆಲವರು ನೆನೆ ಹಾಕ್ಬಿಟ್ ಮಾಡ್ತಾರೆ. ನೆನೆ ಹಾಕ್ಬಿಟ್ ಮಾಡಿದ್ರೆ ಶೀತ ಆಗ್ತದೆ ಅಂತ ನಾನು ಹುರಿದ್ಬಿಟ್ ಮಾಡ್ತೀನಿ. ಈ ತರ ಹುರಿದ್ಬಿಟ್ಟು ತಣ್ಣಗಾಗಿದ್ ನಂತರ ಒಂದು ಡಬ್ಬಕ್ ಹಾಕಿ ಎತ್ತಿಟ್ಕೊಳ್ತೀನಿ. ಪ್ರತಿದಿನ ಎಷ್ಟ್ ಬೇಕೋ ಅಷ್ಟನ್ನ ತೊಳೆದ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ತೀನಿ ಅಷ್ಟೇನೆ, ಇನ್ನೇನಿಲ್ಲ. ಸಣ್ಣ ಹುರಿನಲ್ಲಿ ಇದನ್ನ ಹುರ್ಕೊಂಡೆ ನಾನು. ಸ್ವಲ್ಪ ಸಮಯ ಬೇಕಾಗ್ತದೆ, ಯಾಕೆಂತಂದ್ರೆ ಅರ್ಧ ಕೆಜಿ ಅಲ್ವಾ, ಹಾಗಾಗಿ. ಇವತ್ತು ಕೂಡ ತುಂಬಾ ಜೋರಾಗಿ ಗುಡುಗ್ತಾ ಇತ್ತು. ಇನ್ನೇನ್ ಮಳೆ ಬರ್ತದೆ ಅಂತ ಅನ್ಕೊಂಡ್ವಿ. ನೋಡಿದ್ರೆ ಮಳೆ ಬಂದಿಲ್ಲ. ನಾಳೆ ರಾಮನವಮಿ, ಹೊನ್ನಾವರದಲ್ಲಿ ಜಾತ್ರೆ. ಎಲ್ಲರೂ ಕೂಡ ಜಾತ್ರೆಗ್ ಬನ್ನಿ ಆಯ್ತಾ. ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.